ಸೌಮಲ ರಾಜ ಶಕುನಿ, ನಿನ್ನ 99 ಮಂದಿ ಸಹೋದರರನ್ನು ನಿನ್ನ ಜನ್ಮದಾತನನ್ನು ನಾಶ ಮಾಡಿದ ಆ ಕೌರವನ ವಂಶ ನಿರ್ಮೂಲ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ಶಕುನಿ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ನೀ ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಅದರ ಮರುಳುಗಳೇ ಸದಾ ನೀ ಕುಹದ ಕಂಟಕದ ಕರ್ಕಶ ಯಾಕೆ ನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಳಯ ತಾಂಡವ ಅಖಂಡ ಭರತ ಖಂಡದ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೋಮಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲಾಪವೇ ಸದ್ದೋ ಎಲ್ಲವೋ ದುರ್ಜಾತ ದುರ್ನೀತ ದುರ್ಯೋಧನನೇ ಕೇಳು, ನನ್ನ 99 ಮಂದಿ ಸಹೋದರರಾದ ನಿರಪರಾಧಿಗಳೂ ಆದ ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು ನನ್ನ ಜನಕರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಕೂಡಿ ಹಾಕಿ ನೀನು ಕೊಟ್ಟ ಚಿತ್ತ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಪ್ಪ ದುರ್ಯೋಧನ, ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ರಕ್ತವೇ ನಡುಗುತ್ತಿರುವುದು, ಕೈಕಾಲುಗಳು ಕಂಪಿಸುತ್ತಿರುವುದು. ದುರ್ಯೋಧನ, ದುರ್ಯೋಧನ, ನೀನು ನೀಡುತ್ತಿದ್ದ ಅಂದು ನಿನ್ನ ಸೆರೆವಾಸದಲ್ಲಿ ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ನನ್ನ 100 ಜನಕ್ಕೂ ಕೊಡುತ್ತಿದ್ದೆ. ಆದರೆ ಆ ಹಿಡಿ ಅನ್ನವನ್ನು ನನಗೊಬ್ಬನಿಗೆ ಕೊಟ್ಟು ಇದೇ ಕಣ್ಣು ಮುಂದೆ ಎಲ್ಲರೂ ಉಪವಾಸ ಮಾಡಿ ಸತ್ತರು. ದುರ್ಯೋಧನ, ಉಪವಾಸ ಮಾಡಿ ಸತ್ತರು. ಆ ದಾರುಣ ದೃಶ್ಯವು ಇನ್ನು ನನ್ನ ಸ್ತುತಿ ಪಡಲಿದ್ದ ಹಚ್ಚಳೆಯದೆ ಹಾಗೆ ಉಳಿದಿಹುದು. ದುರ್ಯೋಧನ, ಹಾಗೆ ಉಳಿದಿಹುದು. ನನ್ನ ದೇಹವನ್ನು ಅಣುವಣುವಾಗಿ ಕತ್ತರಿಸಿದರು, ತುಂಡರಿಸಿದರು. ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಮಾತ್ಸರ್ಯಕ್ಕೆ ಮಾತ್ಸರ್ಯವ ಹೊರತು ಬೇರಿನ್ಯಾವ ಆಸ ಆಕಾಂಕ್ಷೆಗಳು ಉಳಿದಿಲ್ಲ. ಸುಯೋಧನ, ಇನ್ಯಾವ ಆಸ ಆಕಾಂಕ್ಷೆಗಳು ಈ ಶಕುನಿಯಲ್ಲಿ ಉಳಿದಿರಲು ಅಸಾಧ್ಯ. ಈ ನನ್ನ ಹೃದಯದಲ್ಲಿ ಹೊಕ್ಕುತ್ತಿರುವುದು ಪ್ರೀತಿಯಲ್ಲ ದುರ್ಯೋಧನ, ಜ್ವಾಲ, ದಗದಗಿಸುವ ಜ್ವಾಲ. ದ್ವೇಷದ ಜ್ವಾಲೆ ದಹಿಸುತ್ತೆ ಲೋಕಕರಾಳೆ.
ಜಗದಗನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ ಅರಳಿದ ದಾಹವು ಎಲ್ಲೆಲ್ಲೂ ಉಳಿಯುವರೀಗ ಕುರುವಂಶದರು ಅಳಿಯುವರೀಗ ಕುರುವಂಶಜರು ದಗದಗ ದಗದಗ ದಗದಗನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ ಸೋಲಿಸಿ ನಮ್ಮನು ಕುರುಪತಿ ತಂದು ಅಸ್ತಿನ ಬಂದು ಚರಮನಲಿಟ್ಟರು ಸೋಲಿಸಿ ನಮ್ಮನು ಕುರುಪತಿ ತಂದನು ಅಸ್ತಿನವತಿಯ ಶರಮನಲಿಟ್ಟು ಕಣ್ಣ ತಮಂದಿರು ನೋರ್ವರು ನಾವು ನಮ್ಮ ಗೊತ್ತಿಗಿತ್ತು ಶರಮನೆ ಸಾವು ಅಣ್ಣ ತಮಂದಿರು ನೋರ್ವರು ನಾವು ನಮ್ಮ ಗೊತ್ತಿಗಿತ್ತು ಶರಮನೆ ಸಾವು ದಗದಗ 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 ನೆತ್ತಿದ ದೇಶದ ಜ್ವಾಲ ದಹಿಸುತ್ತಿರುವುದು ಲೋಕ ಕರಾಳೆ ನೂರರೊಪ್ಪನೆ ಉಳಿದಿಹನೀಗ ತೀರಿಸದನಿಗೆ ಸಾಲವು ಬೇಗ ನೂರರೊಪ್ಪನೆ ಉಳಿದಿಹನೀಗ ತೀರಿಸದನಿಗೆ ಸಾಲವು ಬೇಗ ಸಂಬರವಾಗಿ ಹುದಮ್ಮಯ ಸೇಡು 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 ಎಮ್ಮರವಾಗಿ ಹುದಮ್ಮಯ ಸೇಡು ಸ್ಮಶಾನವೆಂಬುದು ಕೌರವನ ದಗದಗ 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 ನೆತ್ತಿದ ದೇಶದ ದಹಿಸುತ್ತಿರುವುದು ಲೋಕ ಕರಾಳೆ ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಚ್ಚಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು ನನಗೂ ಆಸೆ ಇತ್ತು ನನ್ನ 99 ಮಂದಿ ಸಹೋದರರನ್ನು ಒಳಗೊಂಡು ಸಾಮಂತ ರಾಜರನ್ನು ಹೋಲೈಸಿಕೊಂಡು ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತಾ ನನಗೂ ರಾಜನೇಗಬೇಕೆಂಬ ಆಸೆ ನನಗೂ ಇತ್ತು ಮಂತ್ರಿ ನರ್ತಕಿಯರನ್ನು ಬರಮಾಡು ಎಂದು ಹೇಳುತ್ತಾ ನರ್ತನವನ್ನು ನೋಡುತ್ತಾ ರಾಜಾಧಿಪತ್ಯವನ್ನು ಆಳ್ವಿಕೆ ಮಾಡಬೇಕಾದಂತ ಆಸೆ ನನಗೂ ಇತ್ತು. ಆದರೆ ಆಸೆ ಎಲ್ಲವೂ ನಾಶವಾಗಿ ಗಾಳಿ ಗೋಪುರವಾಯಿತು ದುರ್ಯೋಧನ. ಆದರೂ ಚಿಂತೆ ಇಲ್ಲ, ನಿನ್ನೊಡನೆ ಸೇರಿ ಅಡಿಗಡಿಗೂ ಹಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆ ಎಳೆದು ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲ ಮುಳುಗಿಸುವ ದುರ್ಯೋಧನ. ಅಣ್ಣ 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 ಹಳಬೇಡಿ 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 ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಭಿನ್ನ ಮುಂಡಗಳಿಂದ ನರಕದಲ್ಲಿ ನಿರಾಂಜನವನ್ನೇ ಮಾಡಿಸುವೆ. ನರಕದ ಭಯಂಕರ ಹಿಂಸೆಗಿಂತ ಈ ಶಕುನಿಯಿಂದ ಆಗುವ ಹಿಂಸೆಯು ಭಯಾನಕವಾಗಿರುವುದು. ಕೆಲವು ದುರ್ಯೋಧನ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಬ್ಬರು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡುವೆನು ದುರ್ಯೋಧನ. ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆನು, ನಿನಗೆ ನರಕ
ನರಕದ ಮಾರ್ಗವನ್ನೇ ತೋರಿಸುವೆನಲ್ಲ ದುರ್ಯೋಧನ, ನರಕದ ಮಾರ್ಗವನ್ನೇ ತೋರಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗಲ್ಲವಯ್ಯ, ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಯಾವಾಗ ಬಂದೆ? ಕ್ಷೇಮವೇ ದುರ್ಯೋಧನ? ಕ್ಷೇಮವೇ ಶಕುನಿ. ನಾನು ಮಾಡಿದ ಕಾರ್ಯವು ಯುಕ್ತವಾಯಿತೆ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಈಗಾಗಲೇ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನ ಸಮಾಚಾರವನ್ನು ತಂದನಲ್ಲವೇ? ದೂತನ ವಿಚಾರವು ಈ ದಾತನಿಗೆ ಏತಕ್ಕೆ ಮಾವ? ಈ ದುರ್ಯೋಧನನ ಅಸಹಾಯ ಸೂರ್ಯರು ಈ ನನ್ನ ತನ್ನೆರಡ ತೋಳ್ಬಲಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವೆಲ್ಲ ಜ್ಞಾತಿ ಹಿಂಸೆ ಸಂಯಂ ಕಲಹ ನನಗೆ ಉಚಿತವಾದ ಕಾರ್ಯವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಇದ್ದವ ಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಆತನ ಮಾತು ಅಲ್ಲೇ ನಿರಾಕರಿಸಿ ಬಂದೆನು. ಕೃಷ್ಣನು ಕ್ಷತ್ರಿಯ ವಂಶದ ಪರಮವೈರಿ. ಆತನ ಮಾತಿನಲ್ಲಿ ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಅಣ್ಣನನ್ನು ನೋಡಿ ಬಂದೆ ಕೃಷ್ಣ, ಗೈದಾಕಾರ ಗೈದಾಕಾರ ಗೈದಾಕಾರ್ಯವ. ಅಣ್ಣನನ್ನು ನೋಡಿ ಬಂದೆ ಕೃಷ್ಣ, ಗೈದಾಕಾರ ಗೈದಾಕಾರ ಗೈದಾಕಾರ್ಯವ. ಬಲಗೈದ ಪರಿಯ ಎಲ್ಲವ ನೋಡಲು, ಬಲಗೈದ ಪರಿಯ ಎಲ್ಲವ ನೋಡಲು, ನಿನ್ನದೆನ್ನ ಮನವು ಕಲ್ಲಣಿ ಕೋದಣ್ಣ, ನಿನ್ನದೆನ್ನ ಮನವು ಕಲ್ಲಣಿ ಕೋದಣ್ಣ. ಅಣ್ಣನನ್ನು ನೋಡಿ ಬಂದೆ ಕೃಷ್ಣ, ಗೈದಾಕಾರ ಗೈದಾಕಾರ ಗೈದಾಕಾರ್ಯವ. ಅಗ್ರಜ ಸೋದರ, ಅದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವನಂತೆ. ಚಚೆ, ಎಷ್ಟೊಂದು ಅವಳನ! ಇದು ಅವಳನಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯ ಭಕ್ತರ ಪರಾಧೀನನು ವಿದುರನ ಭಕ್ತನು ಆತನಿಗೆ ಮತ್ತಾರಿರುವನು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ ಅಗ್ರಜಾನುತಕ್ಕೆ ಅಗ್ರಜಾನುತಕ್ಕೆ ಯಜುನಂದನನು, ಅಗ್ರಜಾನುತಕ್ಕೆ ಯಜುನಂದನನು. ದರಿದ್ರಾನು ವಿದರಗೆಳೆನಂ ಸಂಧಿಸ, ದರಿದ್ರಾನು ವಿದರಗೆಳೆನಂ ಸಂಧಿಸ. ಪರ್ಣಕುಟೀರಕ್ಕೆ ಹೋಗಿ ಪುನೈ ಸೈಸಲೆಸೆದನು ಎನ್ನದೆ ಅಗ್ರಜ. ಅಗ್ರಜ ಸೋದರ, ಅದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವನಂತೆ. ಚಚೆ, ಎಷ್ಟೊಂದು ಅವೇಳನ! ಇದು ಅವಳನಲ್ಲ ಪ್ರಿಯ ಸಹೋದರ. ಮತ್ತೆ? ಯದುಪತಿಯ ಭಕ್ತರ ಪರಾಧೀನನು ವಿದುರನಂತ ಭಕ್ತನು ಯಾರಿರುವನು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಆದರೂ ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ಧಿಕ್ಕರಿಸುವುದು ಅಪಮಾನಕರ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿದ ನಿಕ್ಷಣ, ದುರಾತ್ಮರಾದ ದ್ರೋಹಿಗಳ ಮದವ ಮುರಿದ ನಿಕ್ಷಣ, ಮದವ ಮುರಿದ ನಿಕ್ಷಣ, ಮದವ ಮುರಿದ ನಿಕ್ಷಣ. ಪುಂಡರನ್ನ
ಬಂಡರನ್ನು ಛೇದಿಸಿ ಜಯ ಜಯಿಸಿ ಬರುವೆನ ಅಗ್ರಜ ಸೋದರ ಬಂಡರನ್ನು ಛೇದಿಸಿ ಜಯ ಜಯಿಸಿ ಬರುವೆನ ಮುದದಿ ಮರವಾದ ಮರನ್ನು ಶಿರವ ಕಡೆದು ಬರುವೆನ ಮುದದಿ ಮೆರವಾದ ಮರನ್ನು ಶಿರವ ಕಡೆದು ಬರುವೆನ ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನಿಕ್ಷಣ ಮದವ ಮುರಿವೆ ನಿಕ್ಷಣ ಮದವ ಮುರಿವೆ ನಿಕ್ಷಣ ಕುಲಾಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಬಿಸಿ ರಕ್ತಪಾನ ಮಾಡದೆ ಬಿಡುವುದಿಲ್ಲ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪಲಾಗದು ಸೋದರ ಸೋದರ ಒಬ್ಬ ಈ ನನ್ನ ತಮ್ಮನನ್ನು ಸಮಾಧಾನಗೊಳಿಸಲು ನನಗೂ ಒಂದೊಂದು ಸಾರಿ ದುಸಾಧ್ಯವಾಗಿರುವುದು ಮಾವ. ನೋಡಿದೆಯಾ ಈ ನನ್ನ ತಮ್ಮನ ಕ್ರೂರಾಗ್ನೇಯ ಜ್ವಾಲೆಗಳ ಸ್ವರೂಪಗಳನ್ನು. ಮದಗಜಗಳ ಎಷ್ಟೇ ಆದರೂ ಸಿಂಹಕ್ಕೆ ಸರಿಸಾಟಿಯಾಗೇ ಬಲ್ಲ. ಆದಿರಲಿ ಕೃಷ್ಣನ ಸಮ್ಮತನಕ್ಕೆ ಸಮ್ಮತಿಸಲೇ. ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ರಾಜತ್ವವನ್ನು ತಿರಸ್ಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ಈ ಅವಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಶಕುನಿ? ಆತನು ಕ್ಷತ್ರಿಯ ವಂಶದ ಪರಮ ವೈರಿ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಆತ ಜನಿಸಿರುವನು. ಯಾರು ಆತನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಸಂಹಾರ ಮಾಡಿಬಿಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ರು ಸುಯೋಧನ? ಕಾರಣವಿಲ್ಲದೆ ಅವರನ್ನು ಸಂಹಾರ ಮಾಡಿ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರರನ್ನು ಸುರಪ್ರಾಣ ಪ್ರಮರ್ತರನ್ನಾಗಿ ಮಾಡಿ ಸಿಂಹಾಸನವನ್ನು ವಶಪಡಿಸಿಕೊಳ್ಳಲಿಲ್ಲವೇ? ಅಂತವನಿಗೆ ರಾಜಮನ್ನನೆಯೇ ಸುಯೋಧನ? ಬಿಡು ಬಿಡು. ಹಾಗಾದರೆ ನನ್ನನ್ನು ದ್ವಾರಕೆಗೆ ಏತಕ್ಕೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯ ಬೇಡುವುದು ನನಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಹೇಗೆ ಬೇಕಾದರೂ ಸಾಧ್ಯ ಮಾಡಬಹುದಲ್ಲವೇ? ಹಾಗೆಯೇ ನಿನಗೆ ಕೃಷ್ಣನಿಗಿಂತ ಕೃಷ್ಣನಲ್ಲಿರುವ ಮದೋನ್ಮತ್ತವಾದ ಸೈನ್ಯ ಬೇಕಾಗಿತ್ತೆ ಹೊರತು ಕೃಷ್ಣನಲ್ಲ. ಕೃಷ್ಣ ಏನಾದರೂ ನಿನ್ನ ಜೊತೆ ಬಂದು ಸೇರಿದ್ದರೆ ಕೃಷ್ಣ ನೀನು ನನಗೆ ಬೇಡ ಎಂದು ಹೇಳುವ ಸಂದರ್ಭ ಬರುತ್ತಿತ್ತು. ಆದರೆ ಈ ಕಷ್ಟದಿಂದ ಪಾರು ಮಾಡಿದ್ದು ಆ ದುರ್ಯೋಧನನಲ್ಲವೇ ಸುಯೋಧನ? ನೀನು ಹೇಳುವಂತ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಇದು ಯಾವ ಸಂಕಟ ಮಾವ? ಈ ಪಾಪ ಪುಣ್ಯಗಳು ಎಲ್ಲಿಂದ ಕಲಿತೆ ದುರ್ಯೋಧನ? ಎಲ್ಲಿಂದ ಕಲಿತೆ? ದುರ್ಯೋಧನ, ಕೃಷ್ಣನನ್ನು ಪಾಂಡವರಿಂದ ಬೇರೆ ಮಾಡಲಾಗದು. ಪಾಂಡವರು ಕೃಷ್ಣನ ಆಗ್ರಹದಾಯಕರು. ನೀನೇನಾದರೂ ಕೃಷ್ಣನ ಮಾತಿಗೆ ಮರುಳಾಗಿ ರಾಜ್ಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಹೌದಯ್ಯ, ಹೌದು. ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿದ್ದ ಅಧಿಕಾರ ಎಂದಿಗೂ ಹೊರಟು ಹೋಯಿತು. ಮತ್ತೆ ಅದನ್ನು ಹೊಂದುವುದೆಂದರೇನು? ಅವರಿಗೆ ರಾಜ್ಯ ಬೇಕಾದರೆ ರಣರಂಗದಲ್ಲಿ ಹೋರಾಡಿ ರಾಜ್ಯದ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸುಯೋಧನ ಸರಿಯಾಗಿ ಹೇಳಿದ ಧವಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಂದು ಬಾರಿಗೂ ಬಂದು ಪ್ರತಿಷ್ಠೆಯನ್ನು ತೋರಿಸುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡಬೇಕು ಸುಯೋಧನ. ಆಗಲೇಬೇಕು ಮಾವ, ಆಗಲೇಬೇಕು. ಅದಕ್ಕೊಂದು ಸಲಹೆ ಇರುವುದು. ಏನದು ನಿನ್ನ ಸಲಹೆ? ಸಮಯ ಬಂದಾಗ ನಾನೇ ತಿಳಿಸುವೆನು. ಈಗ ನಡೆ ಸುಯೋಧನ, ಈಗ ನಡೆ ನಡೆ. ಆಗಲಿ ಮಾವ. ಈ ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವೂ ಮಾಡುವುದಿಲ್ಲ. ಈ ಎಂತಿದ್ದರು ಹೇಗಿದ್ದರು ಈ ದುರ್ಯೋಧನ ಛಲವಿದೆಯೇ ಅಲ್ಲ, ಅದು
ಕಗ್ಗಲ್ಲಿನಂತೆಯೇ ಛಲ, ಕಗ್ಗಲ್ಲಿನಂತೆಯೇ ಛಲ, ಕಗ್ಗಲ್ಲಿನಂತೆಯೇ ಛಲ. ನಮ್ಮ ದುರ್ಯೋಧನನ ಛಲವಿದೆಯಲ್ಲ, ಕಗ್ಗಲ್ಲಿನಂತೆ ಅಚಲ. ನಡೆ ನಡೆ ದುರ್ಯೋಧನ, ರಣ ಕಲಿ, ನೀನಾಗುವೆ ರಣರಂಗದಲ್ಲಿ ರಣಬಲಿ. ಎಲ್ಲವೋ ದುರ್ಯೋಧನ, ಬೋರ್ಗರವ ಬಿರುಗಾಳಿಗೆ ಸೇಡಿನ ಕಾರು ಮೋಡವನ್ನು ಎಬ್ಬಿಸಿ ದ್ವೇಷಾಗ್ನಿಯ ಬಿರಿಯುವಂತೆ ಗುಡುಗು ಸಿಡಿಲೆಗಳನ್ನು ಸೃಷ್ಟಿಸಿ ಧರೆಯ ಬಿರಿಯುವಂತೆ ಮಾಡಿ ರಕ್ತದ ಮಳೆಯನ್ನು ಸೃಷ್ಟಿಸಿ ಈ ಕುರುವಂಶವೇ ರಕ್ತದ ಮಳೆಯಲ್ಲಿ ಕೊಚ್ಚಿ ಹೋಗುವಂತೆ ಮಾಡುವೆನು. ಎಲೈ ಮರುಳಸ್ಯಾದನ, ನಾನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯ? ನಾನು ನಿನ್ನ ಹಿತೈಷಿಯೇ? ಹಾಗೆಂದು ತಿಳಿದಿದ್ದರೆ ನಿನ್ನ ದಡ್ಡತನ. ಪಗಡೆಯ ಆಟದಲ್ಲಿ ಈ ಪಗಡೆಗಳು ನನ್ನ ತಮ್ಮಂದಿರ ದೇಹದ ಮೂಳೆಗಳಿಂದ ಮಾಡಿದ್ದು. ಜೂಜಿಗೆ ಧರ್ಮರಾಯನನ್ನು ಸೆಳೆದು ಇದೇ ಪಗಡೆಗಳಿಂದ ಸೋಲಿಸಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ತಂದಿದ್ದು ಯಾರು? ಅದೇ ಕೌರವ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಿಸಿದ್ದು ಯಾರೋ? ನಾನು ಶಕುನಿ ಎಂಬ 3 ಅಕ್ಷರದ ಅರ್ಥ ಬಲ್ಲೆಯ ಮರುಳೆ. ಶ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರುವಂಶವನ್ನು, ನೀ ಎಂದರೆ ನಿನ್ನವರನ್ನೇ ನಿಧನ ಮಾಡುವುದೇ. ಶಕುನಿ ಎಂದರ್ಥ, ಈ ಶಕುನಿಯ ಅನ್ವರ್ಥನಾಮ. ಎಲ್ಲ ದುರ್ಯೋಧನ, ರಣರಂಗದಲ್ಲಿ ನಿನ್ನ ಹೆಂಡತಿ ಭಾನುಮತಿಯು ನಿನ್ನ ಮೃತಂ ದೇಹದ ಮೇಲೆ ಬಿದ್ದು ಪತಿದೇವ 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 ಎಂದು ಯಾವಾಗ ಅರಚುತ್ತಾರೋ ಆಗಲೇ ಈ ಶಕುನಿಗೆ ಆನಂದ. ಹಾಯ್ ಆನಂದ ಆನಂದ. ಆನಂದ ಆನಂದ ಈ ಶಕುನಿಗೆ ಪರಮ ಕುರುಕ್ಷೇತ್ರದಿ. ಆನಂದ ಆನಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರ ಪಜಯವೋ. ಪಾಂಡವರಿಗೆ ಜಯವೋ, ಕೌರವರ ಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮ. ಆನಂದ ಆನಂದ ಆನಂದ. ಕುರಿಗಳ ಹುಟ್ಟಿಸಿ
ಕೊಡುವೆ, ರಣದಲ್ಲಿ ಕುರಿಗಳ ಬಲಿ ಕೊಡುವೆ. ಕೌರವ ಕುರಿಗಳ ರಣದಲ್ಲಿ ಕುರಿಗಳ ಬಲಿ ಕೊಡುವೆ, ದರ್ಪಣ ನೀಡುವೆ ಸೋದರರೇ, ಆನಂದವನ ತುವೆನೋ. ಆನಂದವನ ಹೊಂದುವೆನು, ದರ್ಪಣ ನೀಡುವೆ ಸೋದರರೇ, ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಆನಂದ ಆನಂದ ಆನಂದ. ಸರ್ಪದೊಳಗೆ ಸರಸವನಾಡಲು ಬಯಸುವೆಯ, ಸೇಡಿನ ಸರ್ಪದೊಳಗೆ ಸರಸವನಾಡಲು ಬಯಸುವೆಯ, ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಹೊಂದುವೆನು. ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಹೊಂದುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರ ಆನಂದ ಆನಂದ ಆನಂದ. ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಆ ದುರಂಕಾರಿ ದುರ್ಯೋಧನನ ಸೊಕ್ಕಡಗಿಸಿ ಕುರುವಂಶವನ್ನು ನಿರ್ನಾಮ ಮಾಡುತ್ತೇನೆಂದು ಇವತ್ತೇ ಶಪಥ ಮಾಡುತ್ತಿದ್ದೇನೆ. ಇದು ಸತ್ಯ ಸತ್ಯ ಸತ್ಯವೆಂದು ಪ್ರಮಾಣಿಸುತ್ತಿದ್ದೇನೆ. ಅಗಣಿತ ಗುಣನೇ ನಿನ ಸಮಾನಾರೋ
ಅಗಣಿತ ಗುಣನೇ ನಿನ ಸಮಾನಾರೋ ಭೂಲೋಕ ವಂದಿಪನೆ ನಿನ ಸಮಾನಾರೋ ಭೂಲೋಕ ವಂದಿಪನೆ ನಿನ ಸಮಾನಾರೋ ದೇವಾ ಕರುಣಯ ತೋರಲು ಬಾರಯ ಕರುಣಯ ತೋರಲು ಬಾರಯ ನಾ ಕರುಣಯ ತೋರಲು ಬಾರಯ ಎನ್ನ ಭಕ್ತರ ಮರೆಯ ಆಲಿಸದೆ ಭಕ್ತರ ಮರೆಯ ಆಲಿಸದೆ ದೇವಾ ಅನೋರೆ ಕತೃಣ ಕಾಷ್ಟ ಭೋಜನೆ ಅನೋರೆ ಕತೃಣ ಕಾಷ್ಟ ಭೋಜನೆ ದಿನ ಭಕ್ತರ ಮರೆಯ ಆಲಿಸದೆ ಭಕ್ತರ ಮರೆಯ ಆಲಿಸದೆ ದೇವಾ ದೇವಾ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿದೆ. ಎಂದಿಗೆ ಭಗವಂತನು ನನ್ನ ತಲೆಯ ಮೇಲೆ ಅಭಯಾಸ್ತ ನೀಡುವನು. ಯಾವ ಮಹಿಮಾ ಪುರುಷನ ನೋಡಲು ಯೋಗಿಗಳು ಅಗಲಿರಲು ತಪಸ್ಸನ್ನು ಆಚರಿಸುವರೋ ಅಂತಹ ಮಹಿಮಾ ಪುರುಷನು ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಸಭೆಗೆ ಹೋಗುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಹೇ ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳುವನು. ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು. ಹರೆ ಕೇಳಿ ನೀ ಬಾರಯ ಮುರಾರೆ ಕೃಷ್ಣನ ಮರೆ ಆಲಿಸಿ. ಹರೆ ಕೇಳಿ ನೀ ಬಾರಯ ಮುರಾರೆ
ಮೊರೆ ಆಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲ ಹೋದೆ ನಿನ್ನಯ ಲೀಲಾ ಬಣ್ಣಿಸಲ ಹೋದೆ ನಿನ್ನಯ ಲೀಲಾ ನೀರಜಲೋಚನ ದರುಶನದಾರ ನೀರಜಲೋಚನ ದರುಶನದಾರ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮುರಾರಿಕನ ಮೊರೆ ಆಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ನನ್ನ ಮೊರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ಪರಮಾತ್ಮ ಕುಶಲವೇ? ಸತ್ಯವೇ ಪರಮಾತ್ಮ, ಈ ದೀನನ ಮೇಲೆ ದಯೆ ತೋರಿಸಿ ಇಂದಿಗೆ ದರ್ಶನವನ್ನು ಕೊಟ್ಟೆಯ. ವಿದುರ, ನಿನ್ನ ಪಾದದೊಳ್ಳಿಂದ ನನ್ನ ಪವಿತ್ರವಾಯಿತು ದೇವ. ಬೆಳಗಿದೆಯ ಮನ ಮಂದಿರದಿ ವಿದುರ, ಬೆಳಗಿದೆಯ ಮನ ಮಂದಿರದಿ ಹರದಿದೆ ಅಂಧಕಾರ ಮನದಿ ಹರಸಿದೆ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಕಾಲ ಕಡಲೋ ಲೀಲೆಯಾಡಿದ ಲೋಲಲೋಚನೆ ಸಂದೆಯ ವಿದುರ, ಕಾಲ ಕಡಲೋ ಲೀಲೆಯಾಡಿದ ಲೋಲಲೋಚನೆ ಸಂದೆಯ ಕಡುಚಿಲೆಯಾದ ಶ್ರೀ ಜಡನ ಕಡಿದು ಹರಿಯ ಕಡುಚಿಲೆಯಾದ ಶ್ರೀ ಜಡನ ಕಡಿದು ಹರಿಯ ಹವ್ಯ ಮೋರೋಜಯ ಭವ್ಯ ಮೋರೋಜಯ ಮಾಡಿದಯ
ಮನೆ ಕೇಳಿ ತುಳ್ಳ ಹಿರಣ್ಣನ ಕೊರಳನ್ನು ಧರಿಸಿದಯ ತುಳ್ಳ ಹಿರ ಕೇಳಿ ತುಳ್ಳ ಹಿರಣ್ಣನ ಕೊರಳನ್ನು ಧರಿಸಿದಯ ಹರಿಯನಂತ ರೂಪನ ನಿನ್ನ ಸರಳವನ್ನು ಮನದಲ್ಲಿ ಭಜಿಸುವನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ವಿದುರ, ನಿನ್ನ ಕೊಂಡಾಟವೋ ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆ. ಮೊದಲು ಏನಾದರೂ ಆಹಾರವನ್ನು ನೀಡು. ಪರಮಾತ್ಮ, ಸಕಲ ಲೋಕಗಳನ್ನ ತಮ್ಮ ಉದರದಲ್ಲಿ ಅಡಗಿಸಿಕೊಂಡಿರುವ ನಿಮಗೆ ನಾನು ತಾನೇ ಏನು ಕೊಡೋದು ಸಮಯ? ವಿದುರ, ಪರಮಾತ್ಮ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೆ ಕರೆತಂದಿತು. ವಿದುರ, ನೀನೇನು ಸಾಮಾನ್ಯನೇ? ಪೊಡವೆಯಾಳ್ ಭಕ್ತ ಶಿರೋಮಣಿ ನೀನು. ವಿದುರ, ಪೊಡವೆಯಾಳ್ ಭಕ್ತ ಶಿರೋಮಣಿ ನೀನು. ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶವೋ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಶವೋ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೆ ಬರ್ಬೋದು. ಎತ್ತ ಹೋದರು ಮನ ಇತ್ತಲೆ ಬರ್ಬೋದು. ಶಕ್ತನೆಂದೆನಿಸಿದ ವಿದುರ, ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ವಿದುರ, ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನೀಪನೆ. ಭಕ್ತನೆ ನಿನಗಿಂತ ಉತ್ತಮನೆ ನೀಪನೆ. ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, 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 ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನರಿಯೇನೆ. ಅದಿರಲಿ, ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ನೀಡು. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವನ್ನಲ್ಲದೆ ಬೇರೇನಿಲ್ಲವಲ್ಲ ಸ್ವಾಮಿ. ವಿದುರ, ಕ್ಷೀರವೇ. ಕ್ಷೀರವು ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನ್ನು ತಂದಿದ್ದ ಆ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಅಲ್ಲದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಬಹು ಪ್ರೀತಿಯಿಂದ ಕಚ್ಚಿ ಹಾರಿಸಿಟ್ಟಿದ್ದ ಆ ಹಣ್ಣುಗಳ ರುಚಿಯು ಈಗಲೂ ಸವಿದಂತಿರುವುದು. ವಿದುರ, ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಇದು ಸ್ವೀಕರಿಸಿ. ಇದು ಪರಮಾತ್ಮ. ಏಕೆ ವಿದುರ, ಏಕೆ ತವಕ ಪಡ್ತಿರುವೆ? ಏನಾಯಿತು? ಪರಮಾತ್ಮ, ಅದರಲ್ಲಿ ತಮ್ಮ ತುಟಿ ನಾಲಿಗೆ ಸಹ ನೆನೆದಿದಲ್ಲ. ಪರಮಾತ್ಮ, ಈಗ ತಾನೇ ಇದ್ದ ಕ್ಷೀರವೆಲ್ಲ ತಮಗರ್ಪಿಸಿ ನಾನೇ ಸೇವಿಸಿಬಿಟ್ಟನಲ್ಲ.
ವಿದುರ, ನನಗೆ ಅರ್ಪಿತವಾದ ಮೇಲೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವು ಉಳಿದಿರಬೇಕಲ್ಲವೇ? ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಇದು ಸಿದ್ಧೈಸಿ ನೋಡಿದೆಯಾ ವಿದುರ, ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿದೆಯಲ್ಲ. ಎಂತಹ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಪರಮಾತ್ಮ, ಈ ಸ್ವಲ್ಪ ಕ್ಷಣದಿಂದ ತಮ್ಮ ತುದಿ ನಾಲಿಗೂ ಸಹ ನೆನೆಯುವುದಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ವಿದುರ, 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 ಪರಮಾತ್ಮ, ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲ ಎಂದು ಹೇಳುತ್ತಿದೆಯಲ್ಲ, ಅದು ಅಲ್ಲಿ ನೋಡು. ಪರಮಾತ್ಮ ಧನ್ಯನಾದೇ, ಪರಮಾತ್ಮ ಧನ್ಯನಾದೇ. ಕ್ಷೀರ ಸಾಗರ ಛಾಯನಾದ ನೀನು ನನ್ನನ್ನು ಧನ್ಯನಾಗಿ ಮಾಡ್ತೇನೆ. ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಪಾಂಡವರಿಗೆ ದೂತತ್ವವನ್ನು ವಹಿಸಿ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದೆ. ನಿನ್ನ ಮಹಿಮೆಯು ಎಷ್ಟು ಕೊಂಡಾಡಿ ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರ ನೀದು, ರಕ್ಷಿಸುವ ಭಾರ ನೀದು. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ನೃಪೆಯ ಸುತರು ಸಧರ್ಮದೊಳಿರಲು. ವಿದುರ, ನೃಪೆಯ ಸುತರು ಸಧರ್ಮದೊಳಿರಲು. ಅತಿವೆತೆ ಇದ್ದರು ಕುರುನಂದನರು. ವಿದುರ, ಅತಿವೆತೆ ಇದ್ದರು ಕುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೇ ಕೇಳು. ಸತ್ಯವಂತರಿಗೆ ಸ್ಥಿರವಲ್ಲವೇ ಕೇಳು. ಕುಟಿಲ ಮತಿಗಳಿಗೆ ಶುಭಬಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವಾದ ಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ನಾನೆಂದು ಬರಬರುವ ತಿಮ್ಮೆರವ ಗುರುಕುಲವನ್ನು ತಾರೆ ಸಹಿಸುವುದೇ. ನಾನೆಂದು ಬಲು ಗರ್ಭ ತಿಮ್ಮೆರವ ಗುರುಕುಲವನ್ನು ತಾರೆ ಸಹಿಸುವುದೇ. ಕೆಣಕಿ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ವಿದುರ, ಕೆಣಕಿ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮದಾಂಧರವರದ ಪತನಗೈಯುತ್ತೆ, ಯುಧಿಷ್ಠಿರಗೆ ಜಯಂ ಸ್ಥಿರಗೊಳಿಪೆ. ಬಿಡಲಾರೆ ಕೇಳು ವಿದುರ, ಧರ್ಮವಾದ ಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನೀಗ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಅತಿ ರಹಸ್ಯವಾದ ಒಂದು ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಸಭೆಗೆ ಹೋಗುತ್ತಿರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಸಂಗತಿಯೊಂದು ನಡೆಯುವುದು, ಅದನ್ನು ನೀನು ನೋಡುವೆಯಂತೆ. ಪರಮಾತ್ಮ ಆಗಲಿ. ಜಗದ ಜೀವನದಾತನು ಆಡಿಸಿ ಕೋಣಿಸಿ
ಗೋಚರನೇ ನಿರ್ಮಲ ಮಗ ನಿನ್ನ ಬಲ್ಲವರಿಲ್ಲ ಜಗದ ಜೀವದಲ್ಲಿ ಬಲ್ಲವರಿಲ್ಲ ಜಗದ ಜೀವದಲ್ಲಿ ಪವನಗೆ ತಿರುಗಿದ ಭ್ರಾಂತಿಯ ಮನುಜರ ಪವನಗೆ ತಿರುಗಿದ ಭ್ರಾಂತಿಯ ಮನುಜರ ಶ್ರೀ ಪರಿಪಾಲಿತ ಭವನಗೆ ತಿರುಗಿದ ನೀ ಪರಿಪಾಲಿತ ಭವರಗೈದ ನೀ ಪರಿಪಾಲಿತ ಜಗದ ಜೀವನದಾತನು ಆಡಿಸಿ ಕೊಡಿಸಿ ಆಡಿಸಿ ಕೊಡಿಸಿ ಮನ ಮಿಡಿಯುವ ಮೋಹನ ರೂಪ ಜಗದ ಜೀವನದಾತನು ಜೀವನಾತ್ಮನು ಮಾಯಾಮಯಾವಿ ಜೀವನ ಯೋಜಿಸೆ ತೋಯೋ ಜಾಕ್ಷನೆ ಉಭಯವ ತೋರೈ ಅಭಯವ ನೀಡಿ ಉಭಯವ ತೋರೈ ಅಭಯವ ನೀಡಿ ತೊಯೋ ಜಾಕ್ಷನೆ ಮಾಯಾ ಪಾಶವ ಜಯಿಸಲೀಗಲೇ ಮಾಯಾ ಪಾಶವ ಜಯಿಸಲೀಗಲೇ ಈಯುವೆ ಹರನವ ನ್ಯಾಯದ ಮಾರ್ಗಕ್ಕೆ ಈಯುವೆ ಹರನವ ನ್ಯಾಯದ ಮಾರ್ಗಕ್ಕೆ ತೊಯೋ ಜಾಕ್ಷನೆ ಈ ದಿನ ಶ್ರೀಕೃಷ್ಣ ಪರಮಾತ್ಮನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ದಿನ ಕುರು ರಾಜ್ಯಸಭೆಗೆ ಬಂದು ಪಾಂಡವರಿಗೂ ಆ ಕೌರವರಿಗೂ ಸಂಧಿ ಮಾಡಲು ಪ್ರಯತ್ನಿಸುತ್ತಾನಂತೆ. ಆ ಶ್ರೀಕೃಷ್ಣನ ಸಂಧಿ ಯಶಸ್ವಿ ಆದರೆ ಆ ಉಭಯತ್ರಯರಿಗೂ ಒಳ್ಳೆಯದೇ ಆಯಿತು. ಒಂದು ವೇಳೆ ಶ್ರೀಕೃಷ್ಣನ ಸಂಧಿ ವಿಫಲವಾದರೆ ಯುದ್ಧವೇ ನಿರ್ಧಾರವಾಗುವುದು. ಇರಲಿ, ನಾನು ಕೂಡ ಕುರು ರಾಜ್ಯಸಭೆಗೆ ಹೋಗಿ ಮುಂದಿನ ವಿಚಾರವನ್ನ ತಿಳಿಯಬಯಸುತ್ತೇನೆ. ಕಾಯುವರಾರೋ ಕಾಣನು ಜಗಗಳು, ಕಾಯುವರಾರೋ ಕಾಣನು ಜಗಗಳು, ಮಾಯಾ ಮೋಹದ ಬಲೆಯಳು ಸೆಲ್ಲೋಕೆರೋ.
ಮೋಹದ ಬಲೆಯಳು ತೋಯೋಜಾಕ್ಷನೇ ಅವತಾರ ಲೀಲೆಯಿಂದ ಧರೆಗಿಳಿದು ಬಂದೆ ನಾನು ಅವತಾರ ಲೀಲೆ ಅವತಾರ ಲೀಲೆ ಅವತಾರ ಲೀಲೆಯಿಂದ ಧರೆಗಿಳಿದು ಬಂದೆ ನಾನು ದಾನವರನ್ನು ಸಂಹಾರವ ಮಾಡಲು ದೇವಕಿ ಉದರದಿ ಜನಿಸಿದೆನ ದಾನವರನ್ನು ಸಂಹಾರವ ಮಾಡಲು ದೇವಕಿ ಉದರದಿ ಜನಿಸಿದೆನ ದುರುಳ ಕೌರವನ ಕುಟಿಲೋಪಾಯಕ್ಕೆ ದುರುಳ ಕೌರವನ ಕುಟಿಲೋಪಾಯಕ್ಕೆ ನಾನು ಗೈಯುವೆ ಅಂಶವತಾರ ನಾನು ಗೈಯುವೆ ಅಂಶವತಾರ ಅವತಾರ ಲೀಲೆಯಿಂದ ಧರೆಗಿಳಿದು ಬಂದೆ ನಾನು ಅವತಾರ ಲೀಲೆ ಅವತಾರ ಲೀಲೆ ಅವತಾರ ಲೀಲೆಯಿಂದ ಧರೆಗಿಳಿದು ಬಂದೆ ನಾನು